ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೂವು ಜಾಸ್ತಿ ದಿನ ಫ್ರೆಶ್ ಆಗಿ ಇರಬೇಕು ಅಂತಂದರೆ ಈ ಒಂದೇ ಒಂದು ಸೀಕ್ರೆಟ್ ವಸ್ತುನ ಹಾಕಿಡಿ. ಹೂವು ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ, ನೀವೇ ಆಶ್ಚರ್ಯ ಪಡ್ತೀರಾ. ಹೀಗೆಲ್ಲ ಹೂವಿನ ರೇಟು ತುಂಬಾ ಜಾಸ್ತಿ ಇದೆ ಅಲ್ವಾ. ಹೂವಿನ ರೇಟು ಕಮ್ಮಿ ಇದ್ದಾಗಲೇ ತಗೊಂಡು ಬಂದು ಇಟ್ಕೊಳ್ಳೋದಕ್ಕೆ, ಹೂವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಹೂವು ಬಾಡೋಗ್ಬಿಡುತ್ತೆ, ಇಲ್ಲಾಂತಂದರೆ ಕೊಳ್ತೋಗ್ಬಿಡುತ್ತೆ. ಸೊ ಹೂವು ಬಾಡದೆ ಕೊಳಿಯದೆ ಫ್ರೆಶ್ ಆಗಿ ಇಡೋದಕ್ಕೆ ನಾನಿಲ್ಲಿ 2 ಥರ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವು ಹೂವನ್ನು ತಂದು ಕೂಡಲೇ ಹಾಗೆ ಪ್ಯಾಕ್ ಮಾಡಿ ಇಡಬಾರ್ದು. ನೋಡಿ, ಈ ರೀತಿ ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ಹೂವನ್ನು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಹೂವಿನ ಮೇಲೆ ಬಟ್ಟೆ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದರೆ ಹೂವಲ್ಲಿರುವಂತಹ ತೇವಾಂಶ ಎಲ್ಲ ಹೋಗುತ್ತೆ. ನೋಡಿ, ಈ ಥರ ಹೂವಲ್ಲಿರುವಂತಹ ತೇವಾಂಶ ಎಲ್ಲ ಹೋದ್ಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತೊಗೊಂಡ್ಬಿಟ್ಟು ನಾನು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಸೊ ನಾನು 2 ಟಿಶ್ಯೂ ಪೇಪರನ್ನು ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ, ನ್ಯೂಸ್ ಪೇಪರನ್ನು ಹಾಕಿ ಇಡ್ಬೋದು. ಈಗ ಆ ಬಾಕ್ಸ್ ಒಳಗಡೆ ಟಿಶ್ಯೂ ಪೇಪರ್ ಮೇಲೆ ಈ ರೀತಿ ಹೂವನ್ನು ಹಾಕ್ತಾ ಇದ್ದೀನಿ ನಾನು. ಹಾಗೆಯೇ ಹೂವು ಇಟ್ಟಾದಮೇಲೆ ಹೂವಿನ ಜೊತೆಗೆ ಈ ಒಂದೇ ಒಂದು ಸೀಕ್ರೆಟ್ ವಸ್ತುನ ಹಾಕಬೇಕಾಗುತ್ತೆ. ಆ ಸೀಕ್ರೆಟ್ ವಸ್ತುನೇ 1 ಟೇಬಲ್ ಸ್ಪೂನು ಅಕ್ಕಿನ ಹೂವಿನ ಮೇಲ್ಗಡೆ ಈ ರೀತಿ ಹಾಕಬೇಕು. ಈ ಥರ ಹಾಕಿದಾದ್ಮೇಲೆ ಮತ್ತೆ ಇನ್ನೂ ಒಂದು ಟಿಶ್ಯೂ ಪೇಪರನ್ನು ಹೂವಿನ ಮೇಲ್ಗಡೆ ಹಾಕಿ ಇಡ್ತಾ ಇದ್ದೀನಿ ನಾನು. ಈ ಥರ ಇಡೋದ್ರಿಂದ ಹೂವು ತಿಂಗಳಾದ್ರೂ ಫ್ರೆಶ್ ಆಗಿ ಇರುತ್ತೆ, ಸ್ವಲ್ಪನೂ ಹಾಳಾಗೋದಿಲ್ಲ. ನಾವು ಅಕ್ಕಿ ಹಾಕಿರೋದ್ರಿಂದ ಹೂವಲ್ಲಿರುವಂತಹ ತೇವಾಂಶನೆಲ್ಲ ಅಕ್ಕಿ ಹೀರ್ಕೊಳ್ಳುತ್ತೆ, ಹಾಗೆ ಹೂವು ಫ್ರೆಶ್ ಆಗಿ ಕೂಡ ಇರುತ್ತೆ. ಸೊ ನೋಡಿ, ಈ ರೀತಿ ಕ್ಯಾಪನ್ನು ಹಾಕಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಹೂವು ಫ್ರೆಶ್ ಆಗಿ ಇರುತ್ತೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಹೂವು ಫ್ರೆಶ್ ಆಗಿ ಇರಬೇಕು ಅಂತಂದರೆ ನೋಡಿ, ಈ ಥರ ಪೇಪರ್ ಬ್ಯಾಗ್ ಇರುತ್ತೆ ಅಲ್ವಾ. ಪೇಪರ್ ಬ್ಯಾಗ್ ಅಂತೂ ನಾವೇನಾದರೂ ಶಾಪಿಂಗ್ ಹೋದಾಗ ಕೊಟ್ಟಿರ್ತಾರೆ, ಅಥವಾ ಟ್ಯಾಬ್ಲೆಟ್ಸ್ ಏನಾದರೂ ತಂದಾಗ ಈ ರೀತಿ ದೊಡ್ಡದಾಗಿ ಪೇಪರ್ ಬ್ಯಾಗನ್ನು ಕೊಟ್ಟಾಗ ಈ ಥರ ಪೇಪರ್ ಬ್ಯಾಗ್ ಒಳಗಡೆ ಹೂವನ್ನು ಹಾಕಬೇಕು. ಈ ಥರ ಹಾಕಿಬಿಟ್ಟು ಸೊ ಅದರೊಳಗಡೆ ನಾವು ಮತ್ತೆ 1 ಟೇಬಲ್ ಸ್ಪೂನು ಅಕ್ಕಿಯನ್ನು ಹಾಕಬೇಕು. ಸೊ ಈ ಥರ ಹಾಕಿಬಿಟ್ಟು ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ಥರ ಪೇಪರ್ ಬ್ಯಾಗ್ ಇದ್ದರೆ ಈ ರೀತಿ ಇಡ್ಬೋದು. ಪೇಪರ್ ಬ್ಯಾಗ್ ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ ಒಳಗಡೆ ಈ ಥರ ಹೂವನ್ನು ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ನ ಈ ರೀತಿ ಪ್ಲಾಸ್ಟಿಕ್ ಕವರ್ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ ಕವರ್ ಒಳಗಡೆ ನಾವು ಹೂವಿಟ್ಟಿರುವಂತಹ ಪೇಪರ್ ಬ್ಯಾಗನ್ನು ಇಟ್ಬಿಟ್ಟು ಈ ರೀತಿ ನೋಡಿ ಒಂದೇ ಒಂದು ಗಂಟು ಹಾಕ್ಕೊಂಡ್ಬಿಟ್ಟು ಅಥವಾ ಫೋಲ್ಡ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ತಿಂಗಳಾದ್ರೂ ಹೂವು ಫ್ರೆಶ್ ಆಗಿ ಇರುತ್ತೆ. ಸೊ ನಮಗೇನಾದರೂ ಕವರು ಒದ್ದೆ ಅಂತ ಅನಿಸಿದರೆ ಫ್ರಿಜ್ಜಲ್ಲಿ ಇಟ್ಟಾಗ ಕವರನ್ನು ಉಲ್ಟಾ ಹಾಕ್ಬಿಟ್ಟು ಇಟ್ಕೊಂಡ್ರೆ ತುಂಬ ದಿನ ಚೆನ್ನಾಗಿ ಇರುತ್ತೆ ಹೂವು. ಸೊ ನೋಡಿ, ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ಸೊ ನಾವು ಪೇಪರ್ ಬ್ಯಾಗಲ್ಲೂ ಇಡೋದಿಲ್ಲ, ನ್ಯೂಸ್ ಪೇಪರಲ್ಲೂ ಇಡೋದಿಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಇಡ್ತೀವಿ ಅನ್ನೋರು ಈ ರೀತಿ ಪ್ಲಾಸ್ಟಿಕ್ ಕವರ್ಗೆ ಹೂವನ್ನು ಹಾಕಬೇಕು. ಸೊ ಪ್ಲಾಸ್ಟಿಕ್ ಕವರ್ಗೆ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಕವರು ಒದ್ದೆ ಆಗಿರಬಾರ್ದು, ಡ್ರೈ ಆಗಿರಬೇಕು. ಈ ಥರ ಪ್ಲಾಸ್ಟಿಕ್ ಕವರ್ಗೆ ಹೂವನ್ನು ಹಾಕ್ಬಿಟ್ಟು 1 ಸ್ಪೂನು ಅಕ್ಕಿಯನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಒಂದು ಗಂಟನ್ನು ಹಾಕಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಹೂವು ಜಾಸ್ತಿ ದಿನ ಫ್ರೆಶ್ ಆಗಿ ಇರುತ್ತೆ. ಸೊ ನೋಡ್ತಿದ್ದೀರಲ್ವ, ಇದೇ ಥರನೇ ಇಟ್ಕೊಳ್ಬೇಕು. ಹಾಗೆ ನಿಮಗೆ ಸ್ವಲ್ಪ ಒದ್ದೆ ಅಂತ ಅನಿಸಿದರೆ ಅಕಸ್ಮಾತ್ ಬೇರೆ ಕವರಲ್ಲಿ ಹಾಕಿಬಿಟ್ಟು ಇಡ್ಬೋದು ಹೂವನ್ನು. ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಕೂಡ. ಫ್ರಿಜ್ಜು ಇರೋರು ಯಾವ ರೀತಿ ಇಟ್ಕೊಳ್ಬೇಕು ಅಂತ ತೋರಿಸಿದ್ದಾಯಿತು. ಫ್ರಿಜ್ ಇಲ್ಲದೇ ಇರೋರು ಯಾವ ರೀತಿ ಹೂವನ್ನು ಫ್ರೆಶ್ ಆಗಿ ಇಟ್ಕೊಳ್ಬೋದು ತಿಂಗಳುಗಟ್ಟಲೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನೀರಿನಲ್ಲಿ ಅದ್ಕೊಂಡು ಆ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಹಾಸ್ಕೊಳ್ಬೇಕು. ಈ ರೀತಿ ನೋಡಿ, ಆ ಬಟ್ಟೆ ಮೇಲ್ಗಡೆ ಹೂವನ್ನು ಹಾಕಬೇಕು. ಸೊ ಈ ಥರ ಹೂವನ್ನು ಹಾಕಿದಾದ್ಮೇಲೆ ನೋಡಿ, ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಸುತ್ಕೊಳ್ಬೇಕು. ಈ ಥರ ಲೂಸಾಗಿಯೇ ಸುತ್ಕೊಳ್ಬೇಕು, ಬಟ್ಟೆನ ಟೈಟಾಗೆಲ್ಲ ಸುತ್ತಬಾರ್ದು. ಈ ಥರ ಸುತ್ತಿದಾದ್ಮೇಲೆ ಒಂದು ಪಾತ್ರೆಗೆ 1/4 ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ಪಾತ್ರೆ ಮೇಲೆ ಒಂದು ಸ್ಟ್ರೈನರನ್ನು ಇಟ್ಕೊಂಡು ಸ್ಟ್ರೈನರ್ ಒಳಗಡೆ ಬಟ್ಟೆ ಕವರ್ ಮಾಡಿರೋಂತಹ ಹೂವನ್ನು ಇಟ್ಕೊಂಡಿದ್ದೀನಿ. ಈ ಥರ ಇಡೋದ್ರಿಂದ ನಾವು ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇಟ್ಕೊಳ್ಬೋದು ಫ್ರಿಜ್ ಇಲ್ಲದೇ ಇರೋರು. ಪಾತ್ರೆಯಲ್ಲಿರುವಂತಹ ನೀರು ಸ್ಟ್ರೈನರ್ಗೆ ಟಚ್ ಆಗಬಾರ್ದು. ಪಾತ್ರೆಯಲ್ಲಿ 1/4 ಭಾಗದಷ್ಟು ಮಾತ್ರ ನೀರಿರಬೇಕು. ಇದನ್ನು 2 ದಿನಕ್ಕೊಂದು ಸಲ ಅಥವಾ ವಾರದಲ್ಲಿ 3 ಸಲನಾದರೂ ನೀರನ್ನು ಚೇಂಜ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಈ ಹೂವನ್ನು ಇಟ್ಕೊಳ್ಬೇಕು. ಹಾಗಾದರೆ ಮಾತ್ರ ಜಾಸ್ತಿ ದಿನ ಹೂವು ಫ್ರೆಶ್ ಆಗಿ ಇರುತ್ತೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ಇದೇ ಥರನೇ ನೀವು ಮಲ್ಲಿಗೆ ಹೂವಾಗಲಿ
ಕನಕಾಂಬರ ಹೂವಾಗಲಿ ಅಥವಾ ರೋಸ್ ಹೂವು ಆಗಲಿ ಯಾವ್ದು ಬೇಕಾದರೂ ಹೂವನ್ನು ಇದೇ ಥರನೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತಿಂಗ್ಳುಗಟ್ಟಲೆ ಫ್ರೆಶ್ ಆಗಿ ಇರುತ್ತೆ. ಈ ಹೂವು ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ತಂದಿದ್ದು ನೋಡಿ, ಆದ್ರೂ ಎಷ್ಟು ಫ್ರೆಶ್ ಆಗಿ ಇದೆ. ನಾನು ಇದೇ ಥರ ಇಟ್ಕೊಂಡಿರೋದ್ರಿಂದ ಇಷ್ಟು ಫ್ರೆಶ್ ಆಗಿ ಹೂವು ಇದೆ. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು.